I'm Kaviraj from scoringtarget.com. In today's session, we are going to discuss SSLC FA3 question paper with key answer 2024 and 25. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅಚೀವ್ಮೆಂಟ್ ಟೆಸ್ಟ್ 3 ಅದನ್ನು ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ 3 ಅಂತ ಕರಿತೀವಿ ಮತ್ತು ಶಾರ್ಟಲ್ಲಿ FA3 ಅಂತ ಕೂಡ ಕರಿತೀವಿ. ಸೊ ಈ ಪ್ರಶ್ನೆ ಪತ್ರಿಕೆಯ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ, ಜೊತೆಗೆ ಬ್ಲೂ ಪ್ರಿಂಟ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ. ಸೊ ಪ್ರಶ್ನೆ ಪತ್ರಿಕೆ, ಕೀ ಆನ್ಸರ್ ಮತ್ತು ಬ್ಲೂ ಪ್ರಿಂಟ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಇದು FA3ಗೆ ಅಷ್ಟೇ ಅಲ್ಲದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ನಾವು ಶಾರ್ಟ್ ಆಗಿ ಸ್ವಲ್ಪ ಬ್ಲೂ ಪ್ರಿಂಟ್ ಅನ್ನು ನೋಡ್ಕೊಂಬರೋಣ. ಸಬ್ಜೆಕ್ಟ್ ಇಂಗ್ಲೀಷ್ ಕ್ಲಾಸ್ 10th. ಇಲ್ಲಿ ವೇಟೇಜ್ ಟು ಕಂಟೆಂಟ್ ಅಂದರೆ ಯಾವ ಪಾಠಗಳಿಂದ ಎಷ್ಟೆಷ್ಟು ಅಂಕದ್ದು ಅಂತ ನಮಗೆ ಇಲ್ಲಿ ಟೇಬಲ್ ಇದೆ. ಯಾವ ಯೂನಿಟ್ಗಳಿಂದ ಯಾವ ಪಾಠಗಳಿಂದ ಈ ಪ್ರಶ್ನೆ ಪತ್ರಿಕೆ ರಚನೆ ಅಂದರೆ ದ ಕಾನ್ಸರ್ಟ್, ದ ಡಿಸ್ಕವರಿ, ಜಾರ್ಜ್ ಪೊಯಮ್ 2, ಬ್ಯಾಲಡ್ ಆಫ್ ದಿ ಟೆಂಪೆಸ್ಟ್, ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್. ಇದರ ಜೊತೆಗೆ ಗ್ರಾಮರ್ ಮತ್ತು ಕಂಪೋಸಿಷನ್. ಒಟ್ಟಾರೆ 20 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿ ವೇಟೇಜ್ ಯಾವ ಥರ ಇದೆ ಅಂದರೆ ವೇಟೇಜ್ ಫಾರ್ಮ್ಸ್ ಆಫ್ ಕ್ವಶನ್ಗಳ ಟೈಪು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು 2 ಇವೆ. 1 ಅಂಕದ ಪ್ರಶ್ನೆಗಳು 2, SA1 ಅಂದರೆ 2 ಮಾರ್ಕ್ಸಿನ ಕ್ವಶನ್ಗಳು 2 ಇವೆ. SA2 ಕ್ವಶನ್ಗಳು ಯಾವುದೇ ಇಲ್ಲ. ಇನ್ನು ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳು 1 ಇದೆ. ಲಾಂಗ್ ಆನ್ಸರಲ್ಲಿ 4 ಅಂಕದ ಪ್ರಶ್ನೆ 1 ಇದೆ ಮತ್ತು ಒಂದು ಪ್ರೊಫೈಲ್ ರೇಟಿಂಗ್ ಇದೆ. ಒಟ್ಟಾರೆ ಪ್ರಶ್ನೆಗಳ ಸಂಖ್ಯೆ 10 ಮತ್ತು ಅಂಕಗಳು 20. ಇದಾದ ನಂತರ ವೇಟೇಜ್ ಯಾವ ಥರ ಇದೆ, ವೇಟೇಜ್ ಟು ಡಿಫಿಕಲ್ಟಿ ಲೆವೆಲ್. ಪ್ರಶ್ನೆ ಪತ್ರಿಕೆ ಯಾವ ಥರ ಇದೆ ಅಂದರೆ ಈಸಿ 30% ಪ್ರಶ್ನೆಗಳು ಈಸಿ ಆಗಿವೆ, ಎವರೇಜ್ ಪ್ರಶ್ನೆಗಳು 50% ಇದೆ ಮತ್ತು ಡಿಫಿಕಲ್ಟ್ ಪ್ರಶ್ನೆಗಳು 20 ಇದೆ. ಅಂದರೆ ಒಟ್ಟಾರೆ 30, 50, 20 ಈಸಿ, ಎವರೇಜ್ ಮತ್ತು ಡಿಫಿಕಲ್ಟ್. ಇದಾದ ಥರ ವೇಟೇಜ್ ಯಾವ ಥರ ಇದೆ ಇಲ್ಲಿ ಬ್ಲೂ ಪ್ರಿಂಟ್ ನೋಡಿದಾಗ ನಮಗೆ ಇಲ್ಲಿ ನಾವು ನಾಲೆಜ್, ಕಾಂಪ್ರಿಹೆನ್ಷನ್, ಎಕ್ಸ್ಪ್ರೆಷನ್ ಮತ್ತು ಅಪ್ರಿಸಿಯೇಷನ್ಗೆ ಸಂಬಂಧಪಟ್ಟಂಥ ಒಂದು ಟೇಬಲ್ ಇದೆ. ಸೊ ನೋಡ್ಬೋದು. ಇದಾದ ನಂತರ ಈಗ ನಾವು ಪ್ರಶ್ನೆ ಪತ್ರಿಕೆ ಹೋಗೋಣ. ಅಚೀವ್ಮೆಂಟ್ ಟೆಸ್ಟ್ 3 ಸಬ್ಜೆಕ್ಟ್ ಇಂಗ್ಲೀಷ್ ಕ್ಲಾಸ್ 10th, ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್ ಇದೆ ಪ್ರಶ್ನೆ ಪತ್ರಿಕೆ ಬಿಡಿಸಲು. ಈಗ ಮೇನ್ ಕ್ವೆಶನ್ ನಂಬರ್ 1 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆ. 2 ಪ್ರಶ್ನೆಗಳು 1 ಅಂಕದ್ದು, ಒಟ್ಟಾರೆ 2 ಅಂಕ ಈ ಒಂದು 2 ಪ್ರಶ್ನೆಗಳಿಂದ. ಮೊದಲನೇ ಒಂದು ಪ್ರಶ್ನೆ, ಸ್ಮಿತಾ ವಾಸ್ ರೀಡಿಂಗ್ ಅ ನ್ಯೂಸ್ ಪೇಪರ್. ಇದು ಕ್ವಶನ್ ಟ್ಯಾಗ್ ಇದೆ. ಚೂಸ್ ದಿ ಸೂಟೇಬಲ್ ಕ್ವಶನ್ ಟ್ಯಾಗ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಸ್ಮಿತಾ ವಾಸ್ ರೀಡಿಂಗ್ ನ್ಯೂಸ್ ಪೇಪರ್. ಇದು ಪಾಸ್ಟ್ ಕಂಟಿನ್ಯೂ ಟೆನ್ಸ್ ಅಲ್ಲಿದೆ ಮತ್ತು ಪಾಸಿಟಿವ್ ಸ್ಟೇಟ್ಮೆಂಟ್ ಇದೆ. ಹೀಗಾಗಿ ಇದರ ಸರಿಯಾದ ಉತ್ತರ ಯಾವುದು ಆಗ್ಬೋದು? ಆಪ್ಷನ್ ಎ ಈಸ್ ಶಿ, ಬಿ ಈಸಂಟ್ ಸಿ, ಸಿ ವಾಸ್ ಸಿ, ಡಿ ವಾಸಂಟ್ ಸಿ ಅಂತ 4 ಇದೆ. ಸೊ ಸರಿ ಉತ್ತರ ಯಾವುದು ಅಂತ ನಾವು ಕೀ ಆನ್ಸರ್ ನೋಡ್ಕೊಂಬರೋಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ವಾಸಂಟ್ ಸಿ. ಓಕೆ, ಈಗ 2ನೇ ಪ್ರಶ್ನೆ ನೋಡೋಣ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಇಫ್ ಕ್ಲಾಸ್. ಸೊ ಇಫ್ ಕ್ಲಾಸ್ಗಳಿಂದ ತುಂಬಿ ಅಂತ ಇದೆ. SSLC ವಿದ್ಯಾರ್ಥಿಗಳಿಗೆ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ನಮಗೆ 3rd ಕಂಡೀಷನಲ್ ಸೆಂಟೆನ್ಸ್ ಮಾತ್ರ ಕೇಳ್ತಾರೆ. ಹೀಗಾಗಿ ಅದನ್ನಷ್ಟು ನಾವು ಓದ್ಕೋಬೇಕು. ಇಫ್ ಕ್ಲಾಸ್ ಅಂದರೆ ಏನು, 3rd ಕಂಡೀಷನ್ ಅಂದರೆ ಏನು ಅಂತ ನೀವು ನೋಡಿಲ್ಲ ಅಂದರೆ ಅದರದೊಂದು ವಿಡಿಯೋ ಈಗಾಗಲೇ ಮಾಡಿದ್ದೀನಿ. ಇಫ್ ಕ್ಲಾಸ್ ಬೈ ಕವಿರಾಜ್ ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ತಮಗೆ ಸಿಗುತ್ತೆ. ಸೊ ಇಲ್ಲಿ ಸ್ಟೇಟ್ಮೆಂಟ್ ಏನಿದೆ ಮೊದಲು ಓದ್ಕೊಳ್ಳೋಣ. ಅಜಯ್ ಮತ್ತು ವಿಕ್ರಮ್ ಅವರ ಮಧ್ಯೆ ಆದಂಥ ಒಂದು ಸ್ಟೇಟ್ಮೆಂಟ್ ಇದೆ. ಅಜಯ್ ಏನು ಹೇಳ್ತಾನೆ, ಡಿಡ್ ಯು ವಿನ್ ದ ಕ್ವಿಜ್ ಕಾಂಪಿಟೇಷನ್. ಕ್ವಿಜ್ ಕಾಂಪಿಟೇಷನ್ ಗೆದ್ದಿಯಾ ಅಂತ ಅಜಯ್ ಕೇಳ್ತಾನೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಎಸ್ ಇಟ್ ವಾಸ್ ಟಫ್. ಹೌದು ಗೆದ್ದೀನಿ, ಬಟ್ ತುಂಬ ಟಫ್ ಆಗಿತ್ತು. ಇಫ್ ಐ ಹ್ಯಾಡ್ ನಾಟ್ ಸ್ಟಡಿಡ್ ಹಾರ್ಡ್ ಐ ಡ್ಯಾಶ್ ಲಾಸ್ಟ್ ದ ಚಾನ್ಸ್ ಟು ವಿನ್ ಅಂತ. ನಾ ಕಾಂಪಿಟೇಷನನ್ನು ಗೆದ್ದೀನಿ, ನಾನು ಬಟ್ ತುಂಬ ಟಫ್ ಆಗಿತ್ತು. ನಾನು ಚೆನ್ನಾಗಿ ಸ್ಟಡಿ ಮಾಡ್ತಿರಲಿಲ್ಲ, ಕಷ್ಟಪಟ್ಟು ಓದಿಲ್ಲ ಅಂದರೆ ನಾನು ವಿನ್ ಆಗೋ ಸಾಧ್ಯತೆ ಇರಲಿಲ್ಲ. ಸೊ ಇಲ್ಲಿ ಆನ್ಸರ್ ಯಾವುದಾಗ್ಬೋದು ಅಂತ ನೋಡೋಣ. ಆಪ್ಷನ್ ಎ ವುಡ್ ಹ್ಯಾವ್, ಆಪ್ಷನ್ ಬಿ ವುಡಂಟ್ ಹ್ಯಾವ್, ಸಿ ವಿಲ್ ಹ್ಯಾವ್, ಡಿ ಶುಡಂಟ್ ಹ್ಯಾವ್. ಸೊ ಕೀ ಆನ್ಸರ್ ನೋಡ್ಕೊಂಬರೋಣ. ಈ ಸರಿಯಾದ ಉತ್ತರ ಆಪ್ಷನ್ ಎ ವುಡ್ ಹ್ಯಾವ್. ಅಂದರೆ ಆಪ್ಷನ್ ಎ ವುಡ್ ಹ್ಯಾವ್ ಕರೆಕ್ಟ್ ಆಗಿದೆ. ಈಗ ನೆಕ್ಸ್ಟ್ ಮೇನ್ ಕ್ವೆಶನ್ 2 ಡೂ ಆಸ್ ಅ ಡೈರೆಕ್ಟೆಡ್ ಅಂತ ಇದೆ. ಡೂ ಆಸ್ ಅ ಡೈರೆಕ್ಟೆಡ್ ಅಂದರೆ ಎಂದು? ಇದು 1 ಅಂಕದ 2 ಪ್ರಶ್ನೆ, ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರುತ್ತೆ. ಇಲ್ಲಿ ಆಪ್ಷನ್ ಇರೋದಿಲ್ಲ ಅಷ್ಟೇ. ಇದರಲ್ಲಿ 3ನೇ ಪ್ರಶ್ನೆ, ಗಿವ್ 1 ವರ್ಡ್ ಆನ್ಸರ್ ಆಫ್ ದಿ ಫಾಲೋಯಿಂಗ್ ಸೆಂಟೆನ್ಸ್. ಕೆಳಗೆ ಒಂದು ಸೆಂಟೆನ್ಸ್ ಅನ್ನು ಕೊಟ್ಟಿರ್ತಾರಲ್ಲ, ಈ ಸೆಂಟೆನ್ಸ್ ಅನ್ನ 1 ವರ್ಡ್ ಅಲ್ಲಿ ಉತ್ತರ ಕೊಡಬೇಕು.
ಅಂದರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಇಡೀ ಸೆಂಟೆನ್ಸನ್ನು ಒಂದು ವಾಕ್ಯದ ಒಂದು ಪದದಲ್ಲಿ ಹೇಳ್ಬೇಕು ನಾವು. ಅ ಗ್ರೇಟ್ ಪರ್ಫಾರ್ಮರ್ ಎಸ್ಪೆಷಲಿ ಅ ಮ್ಯೂಸಿಷಿಯನ್. ಅಂದರೆ ಸಂಗೀತದಲ್ಲಿ ಒಳ್ಳೆ ಪರ್ಫಾರ್ಮ್ ಮಾಡ್ತಕ್ಕಂಥ ಕಲಾವಿದರನ್ನು ನಾವು ಏನಂತ ಕರಿತೀವಿ? ಇದು ಕಾನ್ಸೆಪ್ಟ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಸೊ ಇದರ ಸರಿಯಾದ ಉತ್ತರ ಏನು? ಮೇಸ್ಟ್ರೋ, MEISTRO. ಮೇಸ್ಟ್ರೋ ಅಂದರೆ ಪರಿಣಿತರು, ಮಾಂತ್ರಿಕರು ಅಂತ ಅರ್ಥ. 4ನೇ ಪ್ರಶ್ನೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಟೆನ್ಸ್ ಫಾರ್ಮ್ ಆಫ್ ದಿ ವರ್ಬ್ ಗಿವನ್ ಇನ್ ದ ಬ್ರ್ಯಾಕೆಟ್. ಈ ಬ್ರ್ಯಾಕೆಟಲ್ಲಿ ಕೊಟ್ಟಂಥ ಟೆನ್ಸ್ ಫಾರ್ಮ್ನ ವರ್ಬನ್ನು ನಾವು ಬರೀಬೇಕು. ಇಲ್ಲಿ ಟೆನ್ಸ್ ಫಾರ್ಮ್ ವರ್ಬ್ ಕೊಟ್ಟಿರ್ತಾರೆ, ನಾವು ಯಾವ ಫಾರ್ಮಲ್ಲಿ ಬರಿತೀವಿ, ಯಾವ ಹೆಲ್ಪಿಂಗ್ ವರ್ಬನ್ನು ಆ್ಯಡ್ ಮಾಡ್ತೀವಿ ಅಂತ ನೋಡ್ಕೋಬೇಕು. ಅದಕ್ಕಿಂತ ಮುಂಚೆ ನಾವು ಸೆಂಟೆನ್ಸ್ ಹೋಗ್ಕೋಬೇಕು. ರವಿ ಡ್ಯಾಶ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ ನಾವು. ಇಲ್ಲಿ ನಾವು ಅಂತ ಇದೆ. ನಾವು ಅಂದರೆ ಈಗ, ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ ಸೆಂಟೆನ್ಸ್. ಸೊ ಪ್ರೆಸೆಂಟ್ ಟೆನ್ಸ್ ಇದ್ದಾಗ ನಾವು ಏನು ಮಾಡಬೇಕು? ಬಿ ಪ್ಲಸ್ ಇದೆ. ಬಿ ಅಂದರೆ ಇಲ್ಲಿ ಆಮ್, ಈಸ್, ಆರ್ ಯಾವುದಾದ್ರೂ ಪ್ರೆಸೆಂಟ್ ಕಂಟಿನ್ಯೂ ಟೆನ್ಸ್ನ ಹೆಲ್ಪಿಂಗ್ ವರ್ಬನ್ನು ಆ್ಯಡ್ ಮಾಡಬೇಕು. ಸೊ ಈಸ್ ತಗೋಬೇಕಾ, ಆಮ್ ತಗೋಬೇಕಾ, ಆರ್ ತಗೋಬೇಕಾ ಅನ್ನೋದು ಈ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರವಿ ಥರ್ಡ್ ಪರ್ಸನ್ ಸಿಂಗುಲರ್ ಇರೋದ್ರಿಂದ ನಾವು ಈಸನ್ನು ಬರಿಬೇಕು, ಬಿ ಬದಲಾಗಿ ಈಸ್. ಇನ್ನು ಈಸ್ ಬಂದಾಗ ರೀಡ್ ಇದ್ದೇನಂತೆ ರೀಡಿಂಗ್ ಆಗುತ್ತೆ. ಸೊ ಆನ್ಸರ್ ಅನ್ಕೊಂಬರೋಣ, ಈಸ್ ರೀಡಿಂಗ್. ರೈಟ್. ಇಲ್ಲಿ ನಾವು ಏನು ತಗೋಬೇಕು? ರವಿ ಈಸ್ ರೀಡಿಂಗ್ ನ್ಯೂಸ್ ಪೇಪರ್ ಇನ್ ದ ಲೈಬ್ರರಿ ನಾವು ಅಂತ ತುಂಬಬೇಕು. ಈ ಬ್ರ್ಯಾಕೆಟನ್ನು ಬಿಟ್ಬಿಡ್ಬೇಕು. ಈಗ ನೆಕ್ಸ್ಟ್ ನಾವು ಮೇನ್ ಕ್ವಶನ್ ನಂಬರ್ 3ಗೆ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಸೊ 3 ಪ್ರಶ್ನೆಗಳು 2 ಅಂಕದ್ದು, ಒಟ್ಟಾರೆ 6 ಅಂಕ. ಇದರಲ್ಲಿ 5ನೇ ಪ್ರಶ್ನೆ, ಹೌ ಕ್ಯಾನ್ ಯು ಸೇ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಟ್ಯಾಲೆಂಟೆಡ್ ಬಾಯ್ ಅಂದರೆ ಪ್ರತಿಭಾನ್ವಿತ ಹುಡುಗ. ಅನಂತ್ ಒಬ್ಬ ಪ್ರತಿಭಾನ್ವಿತ ಹುಡುಗ ಅಂತ ಹೇಗೆ ಹೇಳ್ತೀರಾ? ಅಂದರೆ ಇಲ್ಲಿ ಅನಂತನ ಟ್ಯಾಲೆಂಟ್ ಬಗ್ಗೆ, ಆತನ ಹವ್ಯಾಸಗಳ ಬಗ್ಗೆ ಬರೀಬೇಕು. ಇದು ದ ಕಾನ್ಸೆಪ್ಟ್ ಪಾಠದಿಂದ. ಸೊ ಆನ್ಸರ್ ನೋಡ್ಕೊಂಬರೋಣ. 5ನೇ ಪ್ರಶ್ನೆದು ಆನ್ಸರ್, ಅನಂತ್ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್. ಅನಂತ್ ಒಬ್ಬ ಒಳ್ಳೆ ಟೇಬಲ್ ಟೆನ್ನಿಸ್ ಆಟಗಾರ ಆಗಿದ್ದ. ಆ್ಯಂಡ್ ಫಾಸ್ಟೆಸ್ಟ್ ರನ್ನರ್ ಇನ್ ದ ಸ್ಕೂಲ್. ಒಳ್ಳೆ ರನ್ನಿಂಗಲ್ಲಿ ಯಾವಾಗಲೂ ವೇಗವಾಗಿ ಫಾಸ್ಟ್ ಇರ್ತಿದ್ದ. ಹಿ ವಾಸ್ ಲರ್ನಿಂಗ್ ಸಿತಾರ್. ಆತ ಸಿತಾರನ್ನು ಕಲಿತಾ ಇದ್ದ. ಆ್ಯಂಡ್ ವಾಸ್ ಏಬಲ್ ಟು ಕಂಪೋಸ್ ಹಿಸ್ ಓನ್ ಟ್ಯೂನ್ಸ್. ತನ್ನದೇ ಆದ ರಾಗಗಳನ್ನು ರಚನೆ ಮಾಡ್ತಾ ಇದ್ದ. ಟು ದಿ ಅಸ್ಟಾನಿಶ್ಮೆಂಟ್ ಆಫ್ ಹಿಸ್ ಗುರು. ಗುರುಗೆ ಆಶ್ಚರ್ಯ ಆಗುವ ಹಾಗೆ, ಅಸ್ಟಾನಿಶ್ಮೆಂಟ್ ಅಂದರೆ ಆಶ್ಚರ್ಯ ಆಗುವ ಹಾಗೆ, ಗುರುಗೆ ಆಶ್ಚರ್ಯ ಆಗುವ ಹಾಗೆ ರಾಗಗಳನ್ನು ಸಂಯೋಜನೆ ಮಾಡ್ತಾ ಇದ್ದ. ಸೊ ಇಷ್ಟು ನಾವು 3 ಟ್ಯಾಲೆಂಟನ್ನು ನೋಡ್ತೀವಿ ಇಲ್ಲಿ. ಒಂದು ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್, 2ನೇದು ಫಾಸ್ಟೆಸ್ಟ್ ರನ್ನರ್, 3ನೇದು ಲರ್ನಿಂಗ್ ಸಿತಾರ್, 4ನೇದು ಓನ್ ಟ್ಯೂನ್ಸ್. ಓಕೆ, ಮತ್ತೆ ಪ್ರಶ್ನೆ ಪತ್ರಿಕೆ ಹೋಗೋಣ. ಈಗ ಇದರಲ್ಲಿ 6ನೇ ಪ್ರಶ್ನೆ ನೋಡ್ಬೇಕೀಗ. ವಾಟ್ ಮೆಸೇಜ್ ಡಸ್ ದ ಜಾಜ್ ಪ್ಲೇಯರ್ ವಾಂಟ್ ಟು ಕನ್ವೆ. ಕನ್ವೆ ಅಂದರೆ ಹೇಳೋದು ಅಥವಾ ಕೊಡೋದು ಅಂತ ಅರ್ಥ. ಸೊ ಜಾಜ್ ಪ್ಲೇಯರ್ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ. ಅಂದರೆ ಜಾಜ್ ಪೊಯಮ್ ಟೂದಿಂದ ಈ ಒಂದು ಪ್ರಶ್ನೆ. ಇಲ್ಲಿ ಜಾಜ್ ಪ್ಲೇಯರ್ದಲ್ಲ, ಯಾವ ಒಂದು ಸಂದೇಶವನ್ನು ಕೊಡೋಕ್ಕೆ ಬಂದಿದ್ದಾರೆ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡ್ಕೊಂಬರೋಣ. 6ನೇ ಪ್ರಶ್ನೆ, ಜಾಜ್ ಪ್ಲೇಯರ್ ವಾಂಟ್ಸ್ ಟು ಕನ್ವೆ ಟು ದ ವರ್ಲ್ಡ್ ದ್ಯಾಟ್ ಹಿ ಈಸ್ ಅ ಬ್ಲ್ಯಾಕ್ ಮ್ಯಾನ್. ಸೊ ಜಾಜ್ ಪ್ಲೇಯರ್ ಏನು ಹೇಳಕ್ಕೆ ಬಂದಿದ್ದ ಈ ಜಗತ್ತಿಗೆ ಅಂದರೆ, ನಾನು ಒಬ್ಬ ಕಪ್ಪು ಜನಾಂಗದ ವ್ಯಕ್ತಿ ಅಂತ ಹೇಳಕ್ಕೆ ಬಂದಿದ್ದ. ಹಿ ಹ್ಯಾಸ್ ದ ಪವರ್ ಇನ್ ಹಿಮ್ ಟು ಮೇಕ್ ಪೀಪಲ್ ಲಿಸನ್ ಟು ಹಿಸ್ ಮ್ಯೂಸಿಕ್. ಇನ್ನು ಆತನ ಸಂಗೀತವನ್ನು ಎಲ್ಲರೂ ಕೇಳೋ ಹಾಗೆ ಆ ಒಂದು ಶಕ್ತಿಯನ್ನು ಆತ ಹೊಂದಿದ್ದ. ಅಷ್ಟು ಆಕರ್ಷಣೀಯವಾದ ಒಂದು ಶಕ್ತಿ ಹೊಂದಿದ್ದ. ಹಿ ವಾಸ್ ಪ್ರೀಚಿಂಗ್. ಪ್ರೀಚಿಂಗ್ ಅಂದ್ರೇನು? ಕಲಿಸೋದು, ಬೋಧಿಸೋದು. ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಜ್. ಜಾಜ್ ಜನಾಂಗದ ಬ್ಲ್ಯಾಕ್ ಗಾಸ್ಪೆಲ್. ಬ್ಲ್ಯಾಕ್ ಗಾಸ್ಪೆಲ್ ಅಂದರೆ ಧಾರ್ಮಿಕ ಮಂತ್ರಗಳು, ಸ್ತೋತ್ರಗಳು. ಅಂದರೆ ಈ ಜಾಜ್ ಅಂತಕ್ಕಂಥ ಒಂದು ಜನಾಂಗದವರ ಒಂದು ಧಾರ್ಮಿಕ ಹಾಡುಗಳನ್ನು, ಬೋಧನೆಯನ್ನು ಮಾಡಕ್ಕೆ ಆತ ಬಂದಿದ್ದ. ಈ ಸಂದೇಶವನ್ನು ಆತ ಕೊಡ್ತಾ ಇದ್ದಾನೆ. ಓಕೆ, ನಾವು ಮೂವ್ ಟು ದಿ ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ 7. ಹನೀಫ್ ಉದ್ದೀನ್ ಹ್ಯಾಡ್ ಟು ಬ್ಯಾಟಲ್ ವಿತ್ ಹಾರ್ಡ್ಶಿಪ್ಸ್ ರೈಟ್ ಫ್ರಮ್ ಅನ್ ಅರ್ಲಿ ಏಜ್. ಎಕ್ಸ್ಪ್ಲೈನ್. ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ಪ್ರಶ್ನೆ, ನಾನು ವರ್ಡ್ ಮೀನಿಂಗ್ ಹೇಳ್ತಾ ಹೋಗ್ತೀನಿ. ಹನೀಫ್ ಉದ್ದೀನ್ ಹ್ಯಾಡ್ ಟು ಬ್ಯಾಟಲ್. ಬ್ಯಾಟಲ್ ಅಂದರೆ ಹೋರಾಟ ಮಾಡೋದು. ವಿತ್ ಹಾರ್ಡ್ಶಿಪ್ಸ್. ಹಾರ್ಡ್ಶಿಪ್ಸ್ ಅಂದರೆ ಕಷ್ಟಗಳು. ರೈಟ್ ಫ್ರಮ್ ಅನ್ ಅರ್ಲಿ ಏಜ್, ಚಿಕ್ಕ ವಯಸ್ಸಿನಲ್ಲಿ. ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಹನೀಫ್ ಉದ್ದೀನ್ ಹಲವಾರು ಕಷ್ಟಗಳನ್ನ ಎದುರಿಸ್ಕೊಂಡು ಬಂದಿದ್ದ. ಎಕ್ಸ್ಪ್ಲೈನ್ ಮಾಡಿ ಅಂತ. ಇದು ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಶ್ಡ್ ಅಂತಕ್ಕಂಥ ಸಪ್ಲಿಮೆಂಟ್ರಿ ಪಾಠದಿಂದ ಈ ಒಂದು ಪ್ರಶ್ನೆ. ಏನೇನು ಕಷ್ಟಗಳನ್ನ ಹನೀಫ್ ಉದ್ದೀನ್ ಅನುಭವಿಸಿದ ಅನ್ನೋದನ್ನು ಬರೀಬೇಕು. ಸೊ 7ನೇ ಪ್ರಶ್ನೆ ಉತ್ತರ ನೋಡ್ಕೊಂಬರೋಣ.
ಹನೀಫ್ ಫೇಸ್ಡ್ ಹಾರ್ಡ್ಶಿಪ್ಸ್ ಅರ್ಲಿ ಇನ್ ಲೈಫ್. ಪ್ರಾರಂಭದ ಬಾಲ್ಯದಿಂದಲೇ ಹನೀಫ್ ಹಲವಾರು ಕಷ್ಟಗಳನ್ನು ಎದುರಿಸ್ತಾ ಇದ್ದ. ಎಟ್ 8 he lost his father. ತನ್ನ 8ನೇ ವಯಸ್ಸಿನಲ್ಲೇ ತಂದೆಯನ್ನು ಕಳ್ಕೊತಾನೆ. ಆ್ಯಂಡ್ ಹಿಸ್ ಮದರ್ ವರ್ಕ್ಡ್ ಹಾರ್ಡ್ ಆಸ್ ಅನ್ ಆರ್ಟಿಸ್ಟ್ ಟು ಸಪೋರ್ಟ್ ಹರ್ 3 ಸನ್ಸ್. ತನ್ನ 3 ಮಕ್ಕಳನ್ನ ನೋಡ್ಕೊಳ್ಳೋ ಸಲುವಾಗಿ ತಾಯಿ ತುಂಬ ಕಷ್ಟಪಟ್ಟು ದುಡಿತಾ ಇದ್ರು. ಹನೀಫ್ ಆ್ಯಂಡ್ ಹಿಸ್ ಬ್ರದರ್ಸ್ ಹ್ಯಾಡ್ ಟು ಮ್ಯಾನೇಜ್ ಮೆನಿ ಥಿಂಗ್ಸ್ ಆನ್ ದೇರ್ ಓನ್. ಹೀಗಾಗಿ ಹನೀಫ್ ಮತ್ತು ಆತನ ಸಹೋದರರು ತಮ್ಮ ಕೆಲಸಗಳನ್ನ ತಾವೇ ಮಾಡ್ಕೋತಾ ಇದ್ರು. ಈ ಎಲ್ಲ ಕಷ್ಟಗಳನ್ನ ಹನೀಫುದ್ದೀನ್ ತನ್ನ ಬಾಲ್ಯದ ಜೀವನದಲ್ಲಿ ಎದುರಿಸಿದ ಅಂತ ನಾವು ತಿಳ್ಕೊತೀವಿ. ಓಕೆ, ನಾವು ನೆಕ್ಸ್ಟ್ ಮೇನ್ ಕ್ವಶನ್ 4th ಹೋಗೋಣ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇದು 3 ಅಂಕದ ಒಂದು ಪ್ರಶ್ನೆ ಇದೆ. ಇಲ್ಲಿ ಕೆಳಗಿನ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇದೆ. ಇದು ದ ಡಿಸ್ಕವರಿ ಪಾಠದಿಂದ ಸ್ಟೇಟ್ಮೆಂಟ್ ನೋಡೋಣ ಏನಿದೆ ಅಂತ. ಇದು ವಾಟ್ ಡಸ್ ದ್ಯಾಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್. ಏನು ಆ ಮಗು ನನ್ನ ಮಧ್ಯೆ ಮತ್ತು ಸಾವಿನ ಮಧ್ಯೆ ನಿಲ್ಲೋದಾ ಅಂತ ಒಂದು ಸ್ಟೇಟ್ಮೆಂಟ್. ಈಗ ಹೂ ಸೇಡ್ ದಿಸ್, ಈ ಪ್ರಶ್ನೆ ಯಾರು ಕೇಳಿದ್ರು ಅಂದ್ರೆ ನನ್ನ ಮಧ್ಯೆ ಮತ್ತು ಸಾವಿನ ಮಧ್ಯೆ ಮಗು ನಿಲ್ಲೋದಾ ಅಂತ ಈ ಪ್ರಶ್ನೆ ಯಾರು ಕೇಳಿದ್ರು. ಸೊ ಆನ್ಸರ್ ನೋಡ್ಕೊಂಬರೋಣ. ಕೊಲಂಬಸ್. ಈ ಪ್ರಶ್ನೆ ಕೊಲಂಬಸ್ ಕೇಳ್ತಾನೆ. ಇನ್ನು ಬಿ, ಹೂ ಈಸ್ ರೆಫರ್ ಟು ಆಸ್ ಚೈಲ್ಡ್ ಹಿಯರ್. ಇಲ್ಲಿ ಮಗು ಅಂದ್ರೆ ಯಾರು? ನನ್ನ ಮಧ್ಯೆ ಮತ್ತು ಮಗು ಮತ್ತು ಸಾವು. ಇಲ್ಲಿ ಚೈಲ್ಡ್ ಮಗು ಅಂದ್ರೆ ಯಾರು? ಇಲ್ಲಿ ಮಗು ಅಂದ್ರೆ ಪೇಪೆ. ನೆಕ್ಸ್ಟ್ ಸಿ ಕ್ವೆಶನ್, ವೆನ್ ಡಿಡ್ ದ ಸ್ಪೀಕರ್ ಆಸ್ಕ್ ದಿಸ್ ಕ್ವೆಶನ್. ಅಂದ್ರೆ ಕೊಲಂಬಸ್ ಈ ಪ್ರಶ್ನೆಯನ್ನ ಯಾವಾಗ ಕೇಳ್ದ ಅಂತ ಪ್ರಶ್ನೆ. ವೆನ್ ಪೇಪೆ ಕೇಮ್ ಟು ಹೆಲ್ಪ್ ಕೊಲಂಬಸ್ ಫ್ರಾಮ್ ಡ್ರಂಕನ್ ಸೀಮೆನ್. ಈ ಕುಡುಕ ನಾವಿಕರು ಕೊಲಂಬಸ್ಗೆ ಹೊಡೆಯೋಕೆ ಬಂದಾಗ ಪೇಪೆ ಮಧ್ಯದಲ್ಲಿ ಬಂದು ತನ್ನ 2 ಕೈಗಳನ್ನ ಸ್ಪ್ರೆಡ್ ಮಾಡಿ ಈ ಮಾತನ್ನು ಹೇಳ್ತಾನೆ, ರಕ್ಷಣೆ ಕೊಡೋಕೆ ಬಂದಿರ್ತಾನೆ. ಆವಾಗ ಕೊಲಂಬಸ್ ಹೇಳ್ತಾನೆ, ವಾಟ್ ಡಸ್ ದ್ಯಾಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಅಂತ ಕೇಳ್ತಾರೆ ಕೊಲಂಬಸ್. ಓಕೆ, ನಾವು ಮುಂದಿನ ಪ್ರಶ್ನೆ ಹೋಗೋಣ. ಈಗ ಮೇನ್ ಕ್ವೆಶನ್ ನಂಬರ್ 5. ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಈ ಕೆಳಗಡೆ ಒಂದು ಪ್ರೊಫೈಲ್ ಕೊಟ್ಟಿರ್ತಾರೆ. ಆ ಪ್ರೊಫೈಲ್ನ ಓದ್ಕೊಂಡು ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು. ಅಂದರೆ ಇಲ್ಲಿ ನಮಗೆ ಪಾಯಿಂಟ್ಸ್ ಕೊಟ್ಟಿರ್ತಾರೆ, ಅದನ್ನು ಕ್ಲೂಸ್ ಅನ್ಕೋಬೇಕು. ಆ ಪಾಯಿಂಟ್ಸನ್ನು ಯೂಸ್ ಮಾಡ್ಕೊಂಡು ನಾವು ಒಂದು ರೀತಿ ಸ್ಟೋರಿ ಟೈಪಲ್ಲಿ ಒಂದು ಪ್ಯಾರಾಗ್ರಾಫ್ ರೂಪದಲ್ಲಿ ಬರೀಬೇಕು. ಇದಕ್ಕೆ 3 ಅಂಕದ ಒಂದು ಪ್ರಶ್ನೆ ಇರುತ್ತೆ. ಇದು ಇಲ್ಲಿ ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಅ ಪ್ಯಾರಾಗ್ರಾಫ್ ಅಂತ. ಇದು ಪಿಕ್ಚರ್ ರೈಟಿಂಗ್ ಸಂಬಂಧಪಟ್ಟಂಥದ್ದೇ. ಇದು ನಾವು ಓದ್ಕೋದು ಬೇಡ. ಇದು ಬೇಡ. ನಮಗೆ ಪ್ರಶ್ನೆ ಯಾವುದೇ ಇದು ಒಂದೇ. ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಅಷ್ಟು. ಇಲ್ಲಿ ಏನಿದೆ, ನೇಮ್ ಕೊಟ್ಟಿದ್ದಾರೆ. ನೇಮ್ ಏನು? ಮಿಸಸ್ ಸುಮಾ ರೆಡ್ಡಿ. ಪ್ಲೇಸ್ ಆ್ಯಂಡ್ ಡೇಟ್ ಆಫ್ ಬರ್ತ್, ಹುಟ್ಟಿದ ಸ್ಥಳ ಹೈದರಾಬಾದ್, 15th June 1975. ಇನ್ ಕ್ವಾಲಿಫಿಕೇಶನ್ ಅಂದರೆ ಅವರು ಎಷ್ಟು ಶಿಕ್ಷಣವನ್ನು ಎಷ್ಟು ಕಲ್ತಿದ್ದಾರೆ ಶಾಲೆ. BSc MSc ಇನ್ ಬಾಟ್ನಿ ಅಂದರೆ ಸಸ್ಯಶಾಸ್ತ್ರ ಅಂತ ಹೇಳ್ತೀವಿ ನಾವು. ಇನ್ನು ಪ್ರೊಫೆಷನ್ ಅಂದರೆ ಉದ್ಯೋಗ, ಜಾಬ್ ಏನು ಮಾಡ್ತಾ ಇದ್ರು. ಬೊಟಾನಿಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲಿಸ್ಟ್ ಆಗಿದ್ದರು. ಸಸ್ಯವಿಜ್ಞಾನಿ ಮತ್ತು ಪರಿಸರ ತತ್ವಜ್ಞಾನಿ ಆಗಿದ್ದರು. ಆಮೇಲೆ ಫ್ಯಾಮಿಲಿ, ಅವ್ರ ಕುಟುಂಬದಲ್ಲಿ ಯಾರ್ಯಾರು ಇರ್ತಿದ್ರು? ಹಸ್ಬೆಂಡ್ ಆ್ಯಂಡ್ 2 daughters. ಅಂದರೆ ಸುಮಾ ರೆಡ್ಡಿ ಅವರ ಹಸ್ಬೆಂಡ್ ಮತ್ತು 2 ಮಕ್ಕಳು. ಇನ್ನು ರೀಸನ್ ಫಾರ್ ಪಾಪ್ಯುಲಾರಿಟಿ, ಇವರು ಪ್ರಖ್ಯಾತಿ ಪಡೆಯಕ್ಕೆ ಕಾರಣ ಏನು? ಎಜುಕೇಟ್ಸ್ ಕಮ್ಯುನಿಟೀಸ್ ಆನ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ಸ್. ಪರಿಸರ ಸಂರಕ್ಷಣೆ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾರೆ. ಅದಕ್ಕಾಗಿ ಅವ್ರು ಫೇಮಸ್ ಆಗಿದ್ರು. ಈ ಎಲ್ಲ ಥಿಂಗ್ಸನ್ನು ಬಸ್ಕೊಂಡು ನಮಗೆ ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಯಾವ ಥರ ಬರೀಬೇಕು ಅಂತ ಕೇನ್ಸನ್ ಅನ್ಕೊಂಬರೋಣ. ಮಿಸಸ್ ಸುಮಾ ರೆಡ್ಡಿ ಈಸ್ ಅ ಬೊಟಾನಿಸ್ಟ್ ಆ್ಯಂಡ್ ಎನ್ವಿರಾನ್ಮೆಂಟಲಿಸ್ಟ್ ಫ್ರಮ್ ಹೈದರಾಬಾದ್. ಬಾರ್ನ್ ಆನ್ 15th June 1975. 1975 ಜೂನ್ 15ರಂದು ಜನಿಸಿದಂಥ ಮಿಸಸ್ ಸುಮಾ ರೆಡ್ಡಿ ಅವರು ಹೈದರಾಬಾದ್ನಲ್ಲಿ ಜನಿಸ್ತಾರೆ. ಇವರು ಸಸ್ಯವಿಜ್ಞಾನಿ ಮತ್ತು ಪರಿಸರ ಪ್ರೇಮಿಯಾಗಿದ್ದರು. ಶಿ ಸ್ಟಡಿಡ್ ಬಾಟ್ನಿ ಆ್ಯಂಡ್ ಹೋಲ್ಡ್ಸ್ BSc ಆ್ಯಂಡ್ MSc ಡಿಗ್ರಿ. ಬಾಟ್ನಿಯಲ್ಲಿ ಅವರು BSc ಮತ್ತು MSc ಡಿಗ್ರಿಯನ್ನು ಕಲಿತಾರೆ. ಇನ್ ಹರ್ ಫ್ರೀ ಟೈಮ್, ಇನ್ನವರು ತಮಗೆ ಬಿಡುವಿನ ವೇಳೆಯಲ್ಲಿ ಏನು ಮಾಡ್ತಾ ಇದ್ರು? ಸಿ ಎಂಜಾಯ್ಸ್ ಗಾರ್ಡನಿಂಗ್ ಆ್ಯಂಡ್ ಬರ್ಡ್ ವಾಚಿಂಗ್. ಪಕ್ಷಿಗಳನ್ನ ನೋಡೋದು, ಸಾಕೋದು ಮತ್ತು ಗಾರ್ಡನಿಂಗ್ ಮಾಡೋದು ಅವ್ರ ಹವ್ಯಾಸ ಆಗಿತ್ತು. ಮಿಸಸ್ ರೆಡ್ಡಿ ಈಸ್ ವೆಲ್ ನೋನ್ ಫಾರ್ ಹರ್ ವರ್ಕ್ ಇನ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್. ಅಂದರೆ ಪರಿಸರ ಸಂರಕ್ಷಣೆ ಸಲುವಾಗಿ ಸಾಕಷ್ಟು ಇವರು
ಕೆಲಸ ಮಾಡ್ತಾರೆ. ಸೊ ಟೀಚರ್ಸ್ ಪೀಪಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಪ್ರೊಟೆಕ್ಟಿಂಗ್ ನೇಚರ್. ನಿಸರ್ಗವನ್ನು ಯಾಕೆ ಕಾಪಾಡಬೇಕು, ಯಾಕೆ ಅದನ್ನು ಶುಚಿಯಾಗಿಡಬೇಕು ಅನ್ನೋದ್ರ ಬಗ್ಗೆ ಜನರಿಗೆ ಕಲಿಸ್ತಾ ಇದ್ರು. ಹರ್ ಎಫರ್ಟ್ಸ್ ಹ್ಯಾವ್ ಮೇಡ್ ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಬೋತ್ ದಿ ಎನ್ವಿರಾನ್ಮೆಂಟ್ ಆ್ಯಂಡ್ ದಿ ಕಮ್ಯುನಿಟಿ. ಸೊ ಅವರ ಈ ಒಂದು ಹೋರಾಟ, ಈ ಒಂದು ಪ್ರಯತ್ನ ಸಮಾಜದ ಮೇಲೆ, ಪರಿಸರದ ಮೇಲೆ ಒಂದು ಅಗಾಧವಾದ ಪರಿಣಾಮವನ್ನು ಬೀರ್ತು ಅಂತ ಬರೀಬೇಕು. ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ, ಮೇನ್ ಕ್ವೆಶನ್ ನಂಬರ್ 6 ಅಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 8 to 10 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇದು 4 ಅಂಕದ ಒಂದು ಪ್ರಶ್ನೆ. ಕ್ವೆಶನ್ 10, ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ದ ಸಬ್ಸ್ಟೆನ್ಸ್ ಆಫ್ ದಿ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್. ಇಲ್ಲಿ ಸಬ್ಸ್ಟೆನ್ಸ್ ಅಂದ್ರೆ ಏನು? ಸಾರಾಂಶ. ಇಲ್ಲಿ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ಕವನದ ಸಾರಾಂಶ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ತುಂಬ ಸರಳವಾದ ಮತ್ತು ಈಸಿ ಶಾರ್ಟ್ ಆಗಿದ್ದಂಥ ಒಂದು ಇಲ್ಲಿ ಪೋಯಮ್ನ ಸಮ್ಮರಿಯನ್ನು ಕೊಡ್ತೀನಿ. ಸೊ ನೋಡ್ಕೊಳ್ಳಿ. ಆನ್ಸರ್: ದ ಪೋಯಮ್ ಬ್ಯಾಲೆಡ್ ಆಫ್ ದ ಟೆಂಪೆಸ್ಟ್ ನ್ಯಾರೇಟ್ಸ್ ಅ ಸ್ಟೋರ್ಮಿ ನೈಟ್ ಎಟ್ ಸಿ. ಸೊ ಬಿರುಗಾಳಿಯ ಒಂದು ಸಮುದ್ರದಲ್ಲಿ ರಾತ್ರಿಯಲ್ಲಿ ಹಡಗು ಬಿರುಗಾಳಿ ಸಿಕ್ಕಾಗ ಯಾವ ಥರ ಪರಿಸ್ಥಿತಿ ಆಗುತ್ತೆ ಅನ್ನೋದನ್ನು ಈ ಕವನದಲ್ಲಿ ವರ್ಣಿಸಲಾಗಿದೆ. ದ ಕ್ರೀವ್ ಫಿಯರಿಂಗ್ ಫಾರ್ ದೇರ್ ಲೈವ್ಸ್ ಕ್ರೌಡೆಡ್ ಇನ್ ದ ಕ್ಯಾಬಿನ್. ಸೊ ಆ ಹಡಗು ಬಿರುಗಾಳಿಗೆ ಸಿಕ್ಕಂಥದ್ದನ್ನು ನೋಡಿ ಅಲ್ಲಿರ್ತಕ್ಕಂಥ ಎಲ್ಲ ನಾವಿಕರು ಏನು ಮಾಡ್ತಾರೆ, ಭಯಗೊಂಡು ಅಲ್ಲಿರ್ತಕ್ಕಂಥ ಕ್ಯಾಬಿನಲ್ಲಿ ಸೇರ್ಕೋತಾರೆ. ಇವನ್ ದ ಕ್ಯಾಪ್ಟನ್ ಲಾಸ್ ಹೋಪ್ ಆ್ಯಂಡ್ ಡಿಕ್ಲೇರ್ಸ್ ದ್ಯಾಟ್ ವಿ ಆರ್ ಲಾಸ್ಟ್. ಸೊ ಕ್ಯಾಪ್ಟನ್ ಕೂಡ ಬದುಕುವ ಭರವಸೆಯನ್ನು ಕಳ್ಕೊತಾನೆ, ನಾವೆಲ್ಲ ಉಳಿಯೋಲ್ಲ ಅಂತ ಕೂಗ್ತಾನೆ. ಬಟ್ ದ ಕ್ಯಾಪ್ಟನ್ಸ್ ಡಾಟರ್ ಶೋಸ್ ಫರ್ಮ್ ಫೇತ್ ಬೈ ಸೇಯಿಂಗ್ ದ್ಯಾಟ್ ಇಸಂಟ್ ಗಾಡ್ ಅಪ್ ಆನ್ ದ ಓಷನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್. ಆವಾಗ ಕ್ಯಾಪ್ಟನ್ನ ಮಗಳು ಬಂದು ಕ್ಯಾಪ್ಟನ್ಗೆ, ತನ್ನ ತಂದೆಗೆ ಧೈರ್ಯವನ್ನು ತುಂಬುತ್ತಾಳೆ. ದೇವರಿದ್ದಾನೆ, ಭೂಮಿ ಮೇಲಿದ್ದಾಗ ನಮಗೆ ದೇವ್ರು ಯಾವ ಥರ ರಕ್ಷಣೆ ಕೊಡ್ತಾನೋ ಸಮುದ್ರದಲ್ಲಿ ಕೂಡ ದೇವ್ರು ಇರ್ಬೋದಲ್ಲ, ಆತ ನಮಗೆ ರಕ್ಷಣೆ ಕೊಡಬಹುದಲ್ಲ ಅಂತಕ್ಕಂಥ ಒಂದು ಆತ್ಮವಿಶ್ವಾಸದ ಮಾತನ್ನ ಕ್ಯಾಪ್ಟನ್ ಮಗಳು ಹೇಳ್ತಾಳೆ. ಇನ್ಸ್ಪೈರ್ಡ್ ಬೈ ಹರ್ ಫೇತ್ ದ ಸೇಲರ್ಸ್ ರಿಗೇನ್ ಹೋಪ್ ಆ್ಯಂಡ್ ಪ್ರೇ ವಿತ್ ಫೇತ್. ಸೊ ಅವಳ ಈ ಮಾತಿನಿಂದ ಕ್ಯಾಪ್ಟನ್ ಮತ್ತು ನಾವಿಕರಿಗೆ ಧೈರ್ಯ ಬರುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಹಡಗನ್ನು ನಡೆಸೋಕ್ಕೆ ಪ್ರಾರಂಭ ಮಾಡ್ತಾರೆ. ಬೈ ಮಾರ್ನಿಂಗ್ ದ ಸ್ಟೋಮ್ ಕಾಮ್ಸ್ ಆ್ಯಂಡ್ ದೇ ಸೇಫ್ಲಿ ರೀಚ್ ದ ಹಾರ್ಬರ್. ಸೊ ಬೆಳಿಗ್ಗೆ ಆಗೋದರ ಒಳಗಾಗಿ ಅಲ್ಲಿರ್ತಕ್ಕಂಥ ಬಿರುಗಾಳಿ ಕೂಡ ಕಡಿಮೆಯಾಗಿತ್ತು, ಅವರು ಸುರಕ್ಷಿತವಾಗಿ ದಡವನ್ನು ತಲುಪ್ತಾರೆ. ದ ಪೋಯಮ್ ಹೈಲೈಟ್ಸ್ ದ ಪವರ್ ಆಫ್ ಅ ಫೇತ್ ಆ್ಯಂಡ್ ಟ್ರಸ್ಟಿಂಗ್ ಇನ್ ಗಾಡ್ ಡ್ಯೂರಿಂಗ್ ಹಾರ್ಡ್ಶಿಪ್ಸ್. ಈ ಕವನ ಏನನ್ನ ನಮಗೆ ಹೈಲೈಟ್ ಮಾಡಿ ತೋರಿಸುತ್ತೆ ಅಂದರೆ, ಕಷ್ಟದ ಸಮಯದಲ್ಲಿ ನಮಗೆ ದೇವ್ರ ಮೇಲೆ ಭರವಸೆ ಮತ್ತು ನಂಬಿಕೆ ಇಟ್ಕೋಬೇಕು, ಅಂದಾಗ ನಾವು ಯಶಸ್ವಿ ಆಗ್ತೀವಿ ಅನ್ನೋದನ್ನು ಈ ಕವನದಲ್ಲಿ ಕವಿಯವರು ಹೇಳ್ತಾರೆ. ಇಷ್ಟು FA1 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್. ಸೊ ಈ ಪ್ರಶ್ನೆ ಪತ್ರಿಕೆ, ಕೀ ಆನ್ಸರ್ ಮತ್ತು ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ಗೆ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.